ಅಭಿಪ್ರಾಯ, ಸಾಮಾನ್ಯ ಇದು ಡೌಟ್, ಸಂಶಯ ಎಲ್ಲರಿಗೂ ಮೂಡುತ್ತೆ. ಅದು ನಮಗೂ ಇರ್ಬೋದು, ನಿಮಗೂ ಇರ್ಬೋದು, ಸಾಮಾನ್ಯ ಜನರಿಗೂ ಇರ್ಬೋದು ಅಲ್ವಾ. ಅದಾದ ನಂತರ ಇನ್ನೊಂದು ಹೇಳ್ತಾರೆ ಅವ್ರು, ಏನಂತ ಹೇಳಿದ್ರೆ ಅವರ ಬಣದಲ್ಲಿ ಯಾರೊಬ್ರು ರಾಜೇಂದ್ರ ಅವ್ರು ಇರ್ಬೇಕನ್ಸುತ್ತೆ, ಎಲ್ಲ ಹೆಚ್ಚಿನ ಶಾಸಕರ ಬೆಂಬಲ ಯಾರಿಗಿರುತ್ತೋ ಅವರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತಾರೆ. ಆದರೆ ತದ್ವಿರುದ್ಧವಾಗಿ DK ಶಿವಕುಮಾರ್ ಅವರ ಬಣದಲ್ಲಿ ಅಂತ ಗುರುತಿಸಲ್ಪಟ್ಟವರು ಅವ್ರು ಹೇಳ್ತಾರೆ ಶಾಸಕರ ಬೆಂಬಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬಣ ಇರೋದು ಸ್ಪಷ್ಟ, ಹಾಗೂ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿರುವಂಥದ್ದು ಸ್ಪಷ್ಟವಾಗಿ ಇದರಿಂದ ನಿರೂಪಿತವಾಗುತ್ತೆ. ನಂಬರ್ 1. ನಂಬರ್ 2, ಪತ್ರಕರ್ತರು ಮಹೇಂದ್ರ ಅವರು ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಇಷ್ಟೆಲ್ಲ ನಾಟಕಗಳು, ಬೀದಿ ನಾಟಕಗಳು ದಿನಾ ನಡೀತಾ ಇದ್ರು 2.5 ವರ್ಷದಿಂದ. ಒಂದೇ ಒಂದು ಕಮಾಂಡಿಂಗ್ ಡಿಸಿಷನ್ ಅನ್ನ ಹೈಕಮಾಂಡ್ ತಗೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ನೇತೃತ್ವದ ಹೈಕಮಾಂಡ್ ಎಷ್ಟು ವೀಕ್ ಇದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಸ್ಪಷ್ಟವಾದ ಒಂದು ಮೆಸೇಜ್ ರಾಜ್ಯಕ್ಕೆ ಹೋಗುತ್ತೆ. ಇನ್ನು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅದೇ ಇವಾಗ ಅಭಿವೃದ್ಧಿ ಈ ಒಂದು ಗಲಾಟೆಯಲ್ಲಿ ರಾಜ್ಯದ ಅಭಿವೃದ್ಧಿ ಟೇಕನ್ ಅ ಹಿಟ್. ಹೆಂಗಂತ ಹೇಳಿದ್ರೆ, ಒಂದೇ 1 ಕಿಲೋಮೀಟರ್ ರೋಡ್ ಆಗಿದೆ ಅಂತ ನೀವು ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ. ರಾಜ್ಯಾದ್ಯಂತ ಇಷ್ಟೊಂದು ಗುಂಡಿಗಳು ಬಿದ್ದಿವೆ, ಗುಂಡಿಗಳನ್ನು ಸರಿಯಾಗಿ ಮುಚ್ಚುತ್ತಾ ಇಲ್ಲ, ಎಲ್ಲಂದ್ರಲ್ಲಿ ರೋಡ್ಗಳನ್ನ ಅಗದ ಹಾಕಿದ್ದಾರೆ. ಅದು ಯಾವಾಗ ಆಗತ್ತೆ ಅನ್ನುವಂತ ಒಂದು ಇದು ಡೆಡ್ಲೈನ್ ಅನ್ನ ಕೊಡ್ತಾ ಇಲ್ಲ. ಡೆಡ್ಲೈನ್ ಅಂತ ಹೇಳ್ತಾರೆ. ಯಾವ ಡೆಡ್ಲೈನು? ನಾನು ಹಲವಾರು ರೋಡ್ಗಳನ್ನು ನೋಡಿದ್ದೀನಿ, 5-6 ತಿಂಗಳುಗಳಿಂದ ಅವು ಹಂಗೆ ಇವೆ. ಆಯ್ತಾ, ಮೊನ್ನೆ ಸುಮಾರು $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರಬೇಕಾದಂತ ಗೂಗಲ್ ಆಂಧ್ರ ಪ್ರದೇಶದಲ್ಲಿ ಹೋಗಿ ಅವರು ಅಲ್ಲಿ ಇದನ್ನ ಇನ್ವೆಸ್ಟ್ ಮಾಡಿದ್ರು. ಹಲವಾರು R&D, ಈ ಗೂಗಲ್ ಇಂಥ ಕಂಪನಿಗಳ R&D ಅಂದ್ರೆ ಅವರ ಪಾರ್ಟ್ ಆಫ್ ಬಿಸ್ನೆಸ್ ಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ತೆಗೆದುಕೊಂಡೋಗಿದ್ದಾರೆ. ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪ್ರಶ್ನೆ ಮಾಡಿದಂತ ಹಲವಾರು ಬಿಸ್ನೆಸ್ ಮೆನ್ಗಳಿಗೆ ಇಲ್ಲಿ ಧಮಕಿ ಹಾಕುವಂತ ಕೆಲಸ ಆಗಿದೆ. ಆಯ್ತಾ, ಧಮಕಿ ಹಾಕುವಂಥದ್ದು. ನಮ್ಮ ಮಾನ್ಯ ಯಡಿಯೂರಪ್ಪನವರು ಇದ್ದಾಗಲೂ ಕೂಡ ಟೀಕೆ ಮಾಡಿದ್ರು. ಆವಾಗ ಯಡಿಯೂರಪ್ಪನವರು ಕರೆದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರಿಗೆ ಟೀ ಕೊಟ್ಟು ಕುಳಿಸಿ ಮಾತುಕತೆ ಆಡಿ ಅನಂತರ ಅದನ್ನ ಸಾಲ್ವ್ ಮಾಡುವಂತ ಭರವಸೆಯನ್ನ ಕೊಟ್ಟು ಕಳಿಸಿದ್ರು. ಆದ್ರೆ ಇಲ್ಲಿ ತದ್ವಿರುದ್ಧವಾಗಿ ಅದ್ ಹೆಂಗ್ ಹೋಗ್ತಾರೆ ನೋಡುವಂತ ಧಮಕಿಗಳನ್ನ DCM ಬಂದಿದ್ರು, ಸಿದ್ದರಾಮಯ್ಯನವರ ಹತ್ರನೂ ಬಂದ್ರು. ಪರ್ಸನಲ್ ಏನೋ ಮದುವೆಗೆ ಇನ್ವಿಟೇಷನ್ ಅಂತ ನಾನು ಕೇಳಲ್ಪಟ್ಟೆ. ಒಂದೇ ನಿಮಿಷ. ಅದಾದ ನಂತರ ಈ ಇದು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಗೃಹ ಮಂತ್ರಿಗಳು ಅದಕ್ಕೆ ಕೇಳದಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮೈಸೂರಲ್ಲಿ ಒಂದು ಪಾಪ ಬಡ ಅಲೆಮಾರಿ ಹುಡುಗಿಯ ಇದು ಅತ್ಯಾಚಾರ ಆಯ್ತು, ಅದಕ್ಕೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಸರ್, ಪರಿಹಾರ ಕೊಟ್ಟಿಲ್ಲ. ಎಲ್ಲೋ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಸಿದ್ದರಾಮಯ್ಯನವರು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಸರ್ಕಾರದ ಇದರಲ್ಲಿ ನಮ್ಮವರು ಯಾರೋ ಒಬ್ರು ಕೇಳಿದಾಗ ಇನ್ನೂ ಪರಿಹಾರ ಹೋಗಿಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಎಷ್ಟೊಂದು ಹಳ್ಳ ಹಿಡಿದಿದೆ ಅಂತ ಹೇಳಿದ್ರೆ ಅಷ್ಟೊಂದು ಹಳ್ಳ ಹಿಡಿದಿದೆ. ಆದ್ರೆ ಇವರು ಒಂದು ಚೂರು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ತಲೆನೂ ಕೆಡಿಸ್ಕೊಳ್ತಾ ರಾಜ್ಯದ ಜನತೆಯ ಪರಿಸ್ಥಿತಿ ಒಂದೇ ಒಂದು ಸೆಂಟೆನ್ಸ್ ಏನಂತ ಹೇಳಿದ್ರೆ, ರಾಜ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಣ್ಣ ಅವರ ಸಾಂಗ್ ಇದೆಯಲ್ಲ, ಅದು ಅಳುವುದೋ ಬಿಡುವುದು ನೀವೇ ಹೇಳಿ ಅನ್ನುವಂತ ಪರಿಸ್ಥಿತಿ ರಾಜ್ಯದ ಜನರದ್ದಾಗಿದೆ. ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಹೇಂದ್ರ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಅಂದ್ರೆ, ರತನ್ ಪ್ರಕಾರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಅಧಿಕಾರವನ್ನ ಎಂಜಾಯ್ ಮಾಡ್ತಕ್ಕಂಥ ಮೂಡಲಿದ್ದಾರೆ. ಯಾವುದೇ ಒಂದು ಪ್ರೋಗ್ರೆಸ್ ಕಡೆಗೆ ಇವರು ಆದ್ಯತೆಯನ್ನು ಕೊಡ್ತಾ ಇಲ್ಲ. ರಸ್ತೆ ಗುಂಡಿಗಳು ಒಂದು ಕಡೆ ಇದ್ರೆ ರಸ್ತೆ ಪಕ್ಕ ಗುಂಡಿಗಳನ್ನೇ ಅಗದು ಒಂದು ಕಡೆ ಇಟ್ಟಿದ್ದಾರೆ ಇವರು. ಯಾವಾಗ ಯಾವ್ದು ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಏನು ಕೇಳಿದ್ರೆ ವೈಟ್ ಟ್ಯಾಪಿಂಗ್ ಅಂತ ಮಾತಾಡ್ತಾರೆ. ಯಾವತ್ತೇನು ಅಗದಿರ್ತಾರೆ, ಯಾವ ರೋಡ್ ಬ್ಲಾಕ್ ಆಗಿರುತ್ತೆ, ಎಲ್ಲಿ ಬರಬೇಕು ಎಲ್ಲಿ ಹೋಗಬೇಕು, ಗೂಗಲ್ಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಲೊಕೇಶನ್ ಇದಕ್ಕೆ ಕನ್ಫ್ಯೂಸ್ ಆ ಥರದ್ದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಇದನ್ನ ಹೇಗೆ ನಾವು ರಿಸೀವ್ ಮಾಡ್ಕೊಳ್ಳೋದು ಅಂತ? ಅಲ್ಲಲ್ಲ, ಅವರು ರಾಜಕಾರಣದ ಮಾತಾಡ್ತಿದ್ದಾರೆ. ಬಿಜೆಪಿಯವ್ರ ಸರ್ಕಾರ ಇದ್ದಾಗಲೂ ಆ ಥರದ ಆರೋಪಗಳು ಇದ್ವು. ಎರಡು ರಾಜಕಾರಣದ ಮಾತುಗಳು. ಗಮನಿಸಬೇಕಾಗಿರೋದೇನಪ್ಪಾ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಬಿಯಾಗಿದೆ ಅಂತ. ಯತ್ನಾಳ್ ಅವ್ರನ್ನ ಡಿಸ್ಮಿಸ್ ಮಾಡೋ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ರೆಡಿ ಆಗಿರುತ್ತೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇಷ್ಟೆಲ್ಲಾ ಶಾಸಕರು ಬೀದಿನಲ್ಲಿ ಬಂದು ಮಾತಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೇಳಕ್ ಆಗ್ತಿಲ್ಲ. ಈಗೇನೋ ಕಾಲ್ ಮಾಡಿದ್ರೆ ಡೆಲ್ಲಿಗೆ ಬನ್ನಿ ಅಂತ. ಡೆಲ್ಲಿಗೆ ಸಿದ್ದರಾಮಯ್ಯನವರು DK ಅವ್ರು ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಅದನ್ನ ಈಗ ಪ್ರಶ್ನೆ ಮಾಡ್ಬೇಕಾಗಿರೋದು. ಅದರಿಂದ ಏನಾಗ್ತಿದೆ, ರಾಜ್ಯದ ಜನತೆ ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ನೀವೇನು ಅಹಿಂದ ಅಂತ ಹೇಳ್ತಿರಲ್ಲ, ಜಾರಕಿಹೊಳಿ ಒಬ್ಬರೇ ನಿಮ್ ಪಕ್ಷದ ಅಹಿಂದನ ಮುನ್ನಡೆಸ್ತಾರ? ಹಂಗಾರೆ ನಿಮ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಅರ್ಥ ಇಲ್ವಾ?
ನಿಮ್ಮ ಪಕ್ಷಕ್ಕೆ ಬರೋ ಬಿ ಫಾರ್ಮ್ ಕೊಡೋ ಯಾವುದೇ ಒಬ್ಬ ವ್ಯಕ್ತಿಗೆ ನಿಮ್ಮ ಪಕ್ಷದ ಸಿದ್ಧಾಂತಕ್ಕೆ ಸೇರಿದ್ರೆ ಮಾತ್ರ, ಅಂದ್ರೆ ಅದಕ್ಕೆ ಬದ್ಧನಾಗಿದ್ರೆ ಮಾತ್ರ ಬಿ ಫಾರ್ಮ್ ಕೊಡೋದಲ್ವಾ ನೀವು? ಹಂಗೆ ಗೆದ್ದಿರುವ ಏಕೈಕ ವ್ಯಕ್ತಿ ಒಬ್ಬನೇ ನಿಮ್ಮ ತತ್ವ ಸಿದ್ಧಾಂತವನ್ನ ಮುನ್ನಡೆಸ್ತಾರೆ, ಬೇರೆಯವ್ರು ಯಾರು ನಡೆಸಲ್ಲ ಅನ್ನುವ ಮನಸ್ಥಿತಿನಲ್ಲಿದ್ರೆ ಹೇಗೆ ಅಂತ. ಈಗ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಈಗ ಮಹೇಂದ್ರ ಅವರೇ, ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ನೀಲಿಗಣ್ಣಿನ ಹುಡುಗ ಇರಬಹುದು. ಎಸ್ ಎಂ ಕೃಷ್ಣ ಅವ್ರಿಗೂ ಡಿ ಕೆ ಶಿವಕುಮಾರ್ ನೀಲಿಗಣ್ಣಿನ ಹುಡುಗನೇ ಆಗಿದ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಕ್ಕೆ ಆಸೆ ಇರಬಹುದೇನೋ, ಕೊಡಕ್ಕೆ ಆಗ್ತಾ ಇಲ್ಲ. ಈ ಕಡೆ ರಾಜ್ಯದ ಸಾರಥಿ ಇದ್ದಾರಲ್ಲ ಸಿದ್ದರಾಮಯ್ಯನವರು, ಆ ಬಲಿಷ್ಠ ಸಾರಥಿಯನ್ನ ಇವ್ರು ಅಲಗಳೆಯಕ್ಕೂ ಆಗಲ್ಲ. ಸಿದ್ದರಾಮಯ್ಯನವ್ರನ್ನ ಬೇಡ ಅಂತಲೂ ಹೇಳಕ್ಕಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ನೀವು ಬೇಕು ಅಂತಲೂ ಕೂರಿಸೋ ಸ್ಥಿತಿಲಿ ಹೈಕಮಾಂಡ್ ಇಲ್ವಾ? ಈ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಅಲ್ಲ, ಈ ಹಿಂದೆ ಕಾಂಗ್ರೆಸ್ನ ಇತಿಹಾಸ ಗಮನಿಸಿದ್ರೆ ದೇವರಾಜ ಅರಸುವಂತಹ ಸಮರ್ಥ ನಾಯಕರಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಬದಲಾಯಿಸಿ ಗುಂಡೂರಾಯರನ್ನ ಕೂರಿಸಿದ್ರು. ಅವತ್ತಿಗೆ ಏನು ಶಾಸಕರ ಬೆಂಬಲ ಅಂತ ಏನ್ ಮಾತಾಡ್ತಿದ್ವಿ, ಶಾಸಕರು ವರ್ಸಸ್ ಹೈಕಮಾಂಡ್ ಮಾತಾಡ್ತಿದೀವಲ್ಲ, ಆವತ್ತು ಶಾಸಕರ ಅತಿ ಹೆಚ್ಚು ಬೆಂಬಲ ಅರಸೋರ್ಗಿತ್ತು. ಆದ್ರೆ ಬದಲಾವಣೆ ಆದ ಮರುಕ್ಷಣವೇ ಅಷ್ಟು ಶಾಸಕರು ಗುಂಡೂರಾಯರ ಹತ್ರ ಇದ್ರು. ಬಂಗಾರಪ್ಪನವ್ರ ಕಳೆದು ಸೇರಿಸ್ಕೊಳ್ಬೇಕಾದ್ರೆ ಇದಕ್ಕೆ ಹೌದು ಅದನ್ನು ಸೇರಿಸ್ಕೊಳ್ಳಿ. ಅಂದ್ರೆ ಹೈಕಮಾಂಡ್ ಈಗ ಶಕ್ತಿಶಾಲಿ ಅಂತ ಯಡಿಯೂರಪ್ಪನವ್ರನ್ನ ಜಾತಿಯಿಂದ ಮತ್ತು ಅವರ ಬೆಂಬಲಿಗರ ದೃಷ್ಟಿಯಿಂದನೂ ದೊಡ್ಡ ನಾಯಕರಾದಂತ ಯಡಿಯೂರಪ್ಪನವ್ರನ್ನ ಬದಲಾಯಿಸಿ ಬಿಜೆಪಿ ದಕ್ಕಿಸ್ಕೊಂಡ್ರಲ್ಲ. ಓಕೆ,